ನೀವು ಯಾರಿಗಾದ್ರೂ ಪೇಮೆಂಟ್ ಮಾಡ್ತಾ ಇದ್ರೆ ಅಂದ್ರೆ ಹಣವನ್ನ ಕೊಡ್ತಾ ಇದ್ರೆ ಒಂದು ನಿಮಿಷ ಇರಿ. ಈ ಮಾತನ್ನ ಹೇಳ್ಬಿಟ್ಟು ನೀವು ಹಣವನ್ನ ಕೊಡಿ. ಆಗ ಅದು 10 ಪಟ್ಟು ಜಾಸ್ತಿಯಾಗಿ 100 ಪಟ್ಟು ಜಾಸ್ತಿಯಾಗಿ ನಿಮ್ಮ ಹತ್ರ ರಿಟರ್ನ್ ಬರುತ್ತೆ. ಈ ರಹಸ್ಯವನ್ನ ಅರ್ಥ ಮಾಡ್ಕೊಳ್ದೆ ಹಣವನ್ನ ಖರ್ಚು ಮಾಡಿದ್ರೆ ಆ ಒಂದು ಹಣ ಯಾವತ್ತೂ ನಿಮ್ಮ ಹತ್ರ ವಾಪಸ್ ಬರಲ್ಲ. ಯಾರು ಈ ಗುಪ್ತವಾಗಿರುವಂತ ಒಂದು ಕೋಡನ್ನ ತಿಳ್ಕೊತಾರೆ ಅವರ ಹತ್ರ ಅದೇ ₹100 ಆಗಿರ್ಲಿ, ₹500 ನೋಟು ಒಂದು ಹಾನೆಸ್ಟ್ ಸೋಲ್ಜರ್ ಆಗಿ ಎಲ್ಲಾ ಕಡೆ ಕೆಲಸ ಮಾಡಿ ಸುತ್ತಿ ತನ್ನ ಜೊತೆ ಇನ್ನೂ ಹಲವಾರು ನೋಟುಗಳನ್ನ ಅಂದ್ರೆ ಸೋಲ್ಜರ್ಸ್ ಅನ್ನ ಅದು ಅಂದ್ರೆ ಸಂಪತ್ತನ್ನ ನಿಮ್ಮ ಹತ್ರ ತಂದುಕೊಡುತ್ತೆ. ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ಒಂದು ವಿಷಯ ತುಂಬಾ ಮಹತ್ವಪೂರ್ಣವಾದ ಒಂದು ವಿಚಾರ. ಅದು ಏನು ಅಂದ್ರೆ ಹಣ, ಮನಿ, ಸಮೃದ್ಧಿ. ನಾವೆಲ್ಲರೂ ಇದನ್ನ ಗಳಿಸೋದನ್ನ ಕಲ್ತಿದೀವಿ, ಸೇವ್ ಮಾಡೋದನ್ನ ಕಲ್ತಿದೀವಿ. ಆದ್ರೆ ಇದನ್ನ ಹೇಗೆ ಖರ್ಚು ಮಾಡೋದು ಅನ್ನೋದನ್ನ ನಾವು ಕಲ್ತಿಲ್ಲ. ಹೌದು, ಹಣ ಖರ್ಚು ಮಾಡೋದು ಒಂದು ಕಲೆ. ಇದೊಂದು ಸೈನ್ಸು. ಯಾರು ಈ ಸೈನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳಲ್ಲ, ಅವರು ಎಷ್ಟೇ ದುಡಿದ್ರೂ ಅವರ ಜೇಬು ಸದಾ ಖಾಲಿಯಾಗಿರುತ್ತೆ, ತಿಜೋರಿ ಖಾಲಿ ಆಗ್ತಾ ಬರುತ್ತೆ. ನಿಮಗೆ ಫೀಲ್ ಆಗಿರುತ್ತೆ, ನಾವು ನಮ್ಮ ಜೇಬಿಂದ ಯಾರಿಗಾದ್ರೂ ಹಣವನ್ನ ಕೊಡುವಾಗ ಒಂಥರ ನೋವು ಪಟ್ಟಿರ್ತೀವಿ, ಭಯ ಆಗಿರುತ್ತೆ, ಇನ್ಸೆಕ್ಯೂರಿಟಿ ಫೀಲ್ ಆಗಿರುತ್ತೆ. ಬರೀ ಖರ್ಚಾಗ್ತಾ ಇದೆಯಲ್ಲ, ಸೇವ್ ಮಾಡಕ್ ಆಗ್ತಾ ಇಲ್ಲ, ಬರ್ತಾ ಇದೆ ಆದ್ರೆ ಹಣ ಹೋಗ್ತಾ ಇದೆ, ಹಣ ಕಡಿಮೆ ಆಗ್ತಿದೆ, ಬ್ಯಾಂಕ್ ಬ್ಯಾಲೆನ್ಸ್ ಕಡಿಮೆ ಆಗ್ತಿದೆ. ಇದು ಒಂಥರ ಒಂದು ಫೀಲಿಂಗ್ ಆಗ್ತಾ ಇರುತ್ತೆ, ಒಂದು ನೋವನ್ನ ನಮ್ಗೆ ಒಳಗಡೆನೆ ಕೊಡ್ತಾ ಇರುತ್ತೆ. ನಿಮಗೇನಾದ್ರೂ ಹೀಗೆ ಅನ್ನಿಸಿದ್ರೆ ಇದೊಂದು ದೊಡ್ಡ ಸಿಗ್ನಲ್ಲು, ನೀವು ಒಂದು ಕೆಟ್ಟ ಪರಿಸ್ಥಿತಿಗೆ ಹೋಗ್ತಾ ಇದ್ದೀರಾ ಅಂತ. ಯಾಕಂದ್ರೆ ಈ ಒಂದು ನೋವು, ಒಂದು ಭಾವನೆ ಇದೆಯಲ್ಲ, ಭಯ ಇದೆಯಲ್ಲ, ನಿಮ್ಮನ್ನದು ಶ್ರೀಮಂತರಾಗೋದಕ್ಕೆ ಬಿಡದೇ ಇಲ್ಲ. ಸೊ ಇವತ್ತು ಒಂದು ಏನ್ಷಿಯಂಟ್ ಸೈಂಟಿಫಿಕ್ ಪ್ರೋಸೆಸ್ ಅನ್ನ ನಾವು ತಿಳ್ಕೊಳ್ಳೋಣ. ಅದನ್ನ ನಾವು ಅಳವಡಿಸ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ, ನಾವು ಖರ್ಚು ಮಾಡ್ತಾ ಇರೋ ಒಂದು ಹಣ ಇದೆಯಲ್ಲ, ಒಂದೊಂದು ರೂಪಾಯಿನೂ ನಮ್ಮನ್ನ ಸಮೃದ್ಧಿ ಕಡೆಗೆ ತೆಗೆದುಕೊಂಡು ಹೋಗ್ತಾ ಇದೆ ಅಂತ. ನಾನು ಒಂದು ವಾಕ್ಯವನ್ನ ಹೇಳ್ತಾ ಇದ್ದೀನಿ. ಯಾವಾಗೆಲ್ಲ ನೀವು ಹಣ ಖರ್ಚು ಮಾಡ್ತಿರೋ ಅಂತಹ ಸಮಯದಲ್ಲಿ ನೀವಿದನ್ನ ಹೇಳಿದ್ರೆ ನೀವು ಬ್ರಹ್ಮಾಂಡದ ಒಂದು ಅದ್ಭುತವಾದ ನಿಯಮವನ್ನ ಆಕ್ಟಿವೇಟ್ ಮಾಡ್ದಂಗಾಗುತ್ತೆ. ಅದು ಲಾ ಆಫ್ ಸರ್ಕ್ಯುಲೇಷನ್ ಅಂದ್ರೆ ಚಲನೆಯ ಒಂದು ನಿಯಮ. ಬನ್ನಿ ನಾವು ಹೇಗೆ ನಮ್ಮ ಮನಿಯನ್ನ ಹೆಚ್ಚಿಸ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ನೀವು ನಿಮ್ಮ ಮನಿ ಬಗ್ಗೆ ಇರುವಂತ ಒಂದು ಸೈಕಾಲಜಿಯನ್ನ ಚೇಂಜ್ ಮಾಡ್ಕೋಬೇಕು. ಬಾಲ್ಯದಿಂದನೂ ನಮಗೆ ಹೇಳ್ತಾ ಬಂದಿದ್ದಾರೆ, ನಾವು ಕೇಳ್ತಾ ಬಂದಿದ್ದೀವಿ. ಹಣ ಅನ್ನೋದು ಒಂದು ಸೀಮಿತವಾಗಿರೋದು, ಮರದಲ್ಲಿ ಅದು ಬಿಡೋದಿಲ್ಲ. ಇವತ್ತಿಗೆ ಉಳಿಸ್ಲಿಲ್ಲ ಅಂದ್ರೆ ನಾಳೆ ಕಷ್ಟಪಡ್ತೀಯ. ಈ ಎಲ್ಲ ಮಾತುಗಳು ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನ ಒಂದು ಸ್ಕ್ಯಾರ್ಸಿಟಿ ಮೈಂಡ್ ಸೆಟ್ ಆಗಿ ಪ್ರೋಗ್ರಾಮ್ ಮಾಡಿಬಿಟ್ಟಿದೆ. ಮೈಂಡ್ ಸೆಟ್ ಅಲ್ಲಿ ಯಾವಾಗ ನಾವು ಹಣವನ್ನ ಖರ್ಚು ಮಾಡ್ತೀವಿ ಆಗ ನಾವು ಅದನ್ನ ಲಾಸ್ ಅನ್ಕೋತೀವಿ. ನ್ಯೂರೋ ಸೈನ್ಸ್ ಹೇಳುತ್ತೆ, ಮನುಷ್ಯ ಯಾವಾಗ ನನ್ನ ಪಾಕೆಟಿಂದ ಹಣ ಕೊಡ್ತಾನೆ ಆಗ ಅವನ ಮೈಂಡಲ್ಲಿ ಆಗೋ ಒಂದು ನೋವು ಹೇಗಿರುತ್ತೆ ಅಂದರೆ, ಅವನ ದೇಹಕ್ಕೆ ಏನಾದರೂ ಪೆಟ್ಟಾದಾಗ ಆಗುತ್ತಲ್ಲ ಅದೇ ರೀತಿಯ ನೋವನ್ನು ಅವನು ಅನುಭವಿಸ್ತಾನೆ. ಇದನ್ನು ಪೇಮೆಂಟ್ ಆಫ್ ಪೇಯ್ನ್ ಅಂತ ಹೇಳ್ತೀವಿ. ಲಾ ಆಫ್ ಅಟ್ರಾಕ್ಷನ್ ಏನು ಹೇಳುತ್ತೆ ಅಂದರೆ, ಅದೆಲ್ಲ ನಮಗೆ ಗೊತ್ತಿದೆ, ನಾವೇನು ಫೀಲ್ ಮಾಡ್ತೀವೋ ಅದನ್ನೇ ಪಡಿತೀವಿ ಅಂತ. ಯಾಕಂದರೆ ನಮಗೆಲ್ಲ ಗೊತ್ತಿದೆ, ಬ್ರಹ್ಮಾಂಡ ನಮ್ಮ ಮಾತನ್ನಲ್ಲ, ನಮ್ಮ ಫೀಲಿಂಗ್ಸನ್ನು, ನಮ್ಮ ಎಮೋಷನ್ಸನ್ನು, ನಮ್ಮ ವೈಬ್ರೇಷನ್ಸನ್ನು ಅರ್ಥ ಮಾಡಿಕೊಂಡು ಅದೇ ರೀತಿ ನಮಗೆ ವಾಪಸ್ ಕೊಡುತ್ತೆ ಅಂತ. ಹಾಗಾಗಿ ಹಣವನ್ನ ಖರ್ಚು ಮಾಡುವಾಗ ಭಯ, ನೋವು, ಸ್ಕ್ಯಾರ್ಸಿಟಿ ಫೀಲ್ ಮಾಡಿದ್ರೆ ನಾವು ಯೂನಿವರ್ಸ್‌ಗೆ ಯಾವ ಮೆಸೇಜ್ ಕಳಿಸ್ತಾ ಇದ್ದೀವಿ? ನನ್ನ ಹತ್ರ ಹಣ ಇಲ್ಲ, ನಾನು ಬಡವ, ಭಯ ಇದೆ ನನಗೆ ಅಂತ ನಾವು ಮೆಸೇಜನ್ನು ಕಳಿಸ್ತಾ ಇರ್ತೀವಿ. ಬ್ರಹ್ಮಾಂಡ ಒಂದು ಜೆರಾಕ್ಸ್ ಮೆಷಿನ್ ಥರ ನೀವೇನನ್ನ ಕಳಿಸ್ತೀರೋ ಅದನ್ನ 1000 ಪಟ್ಟು ಪ್ರಿಂಟ್ ಮಾಡಿ ನಮಗೆ ಹಾಗೆ ರಿಟರ್ನ್ ಕಳಿಸುತ್ತೆ. ಸೊ ಅದರ ರಿಸಲ್ಟ್ ಏನಾಗುತ್ತೆ? ಖರ್ಚು ಜಾಸ್ತಿ ಆಗ್ತಾ ಬರುತ್ತೆ, ಇನ್ಕಮ್ ಕಡಿಮೆ ಆಗ್ತಾ ಹೋಗುತ್ತೆ, ಅನ್‌ವಾಂಟೆಡ್ ಎಕ್ಸ್‌ಪೆನ್ಸಸ್ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಸೇವಿಂಗ್ಸು ಕಡಿಮೆ ಆಗ್ತಾ ಬರುತ್ತೆ. ನೀವು ಎಷ್ಟೇ ಸೇವ್ ಮಾಡೋದಕ್ಕೆ ಟ್ರೈ ಮಾಡಿದ್ರೂ ಕೂಡ ಅದು ಜಾರಿ ಹೋಗ್ತಾನೆ ಇರುತ್ತೆ. ಇವತ್ತು ಈ ಪ್ಯಾಟರ್ನನ್ನು ನಾವು ಚೇಂಜ್ ಮಾಡ್ಕೋಬೇಕು. ಹಣದ ಭಯದ ಒಂದು ಪ್ಯಾಟರ್ನನ್ನು ಚೇಂಜ್ ಮಾಡಿಕೊಂಡು ಅದನ್ನು ಪವರ್ ಆಗಿ ನಾವು ಮಾಡ್ಕೋಬೇಕಾಗತ್ತೆ. ಒಬ್ಬ ಜಿಪುಣನ ಮೈಂಡ್ಸೆಟ್ಟಿಂದ ಒಬ್ಬ ರಾಜನ ಮೈಂಡ್ಸೆಟ್ ಕಡೆಗೆ ನಾವು ಬೆಳೆಸ್ಕೋಬೇಕು. ರಾಜನಿಗೆ ಖಜಾನೆ ಖರ್ಚು ಮಾಡೋದು ಗೊತ್ತು, ಹಾಗೆ ಅದನ್ನು ಅವನಿಗೆ ತುಂಬಿಸೋದು ಗೊತ್ತು. ನಾವು ಜಪಾನಿಯರು ಯೂಸ್ ಮಾಡುವಂಥ ಒಂದು ಟೆಕ್ನಿಕ್ ಬಗ್ಗೆ ತಿಳ್ಕೋಬೇಕು. ಆಧ್ಯಾತ್ಮ ಮತ್ತು ಕ್ವಾಂಟಮ್ ಫಿಸಿಕ್ಸಲ್ಲಿ ಏನು ಹೇಳುತ್ತೆ ಅಂತ ತಿಳ್ಕೊಳ್ಳೋಣ. ನಮಗೆಲ್ಲ ಗೊತ್ತಿದೆ, ಹಣ ಅನ್ನೋದು ಒಂದು ಲಿವಿಂಗ್ ಎನರ್ಜಿ. ಯಾಕಂದರೆ ಕ್ವಾಂಟಮ್ ಫಿಸಿಕ್ಸ್ ಪ್ರಕಾರ ಎಲ್ಲಾನು ಎನರ್ಜಿನೇ, ಎಲ್ಲಾನು ವೈಬ್ರೇಷನ್ಸಿಂದ ಕೂಡಿರೋದೆ. ಹಣದಲ್ಲಿ ಕೂಡ ಒಂದು ಮೆಮೊರಿ ಪವರ್ ಇದೆ. ಅದು ಅರ್ಥ ಮಾಡ್ಕೊಳ್ಳುತ್ತೆ, ತನ್ನ ಬಗ್ಗೆ ಇವನು ಅಥವಾ ಇವಳು ಏನು ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅದು ಅಬ್ಸರ್ವ್ ಮಾಡುತ್ತೆ. ನೀವು ಹಣವನ್ನು ಯಾವಾಗಲೂ ಬೀಗ ಹಾಕೇ ಇದ್ದರೆ ಅದಕ್ಕೆ ಉಸಿರು ಕಟ್ಟುತ್ತೆ, ಎನರ್ಜಿಗೆ ಯಾವಾಗಲೂ ಹರಿತಾ ಇರೋದು ಇಷ್ಟ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀರು ಒಂದೇ ಕಡೆ ಇದ್ದರೆ ಅದು ಹಾಳಾಗುತ್ತೆ, ವಾಸನೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಹರಿತಾ ಇರೋ ನೀರು ಯಾವಾಗಲೂ ಫ್ರೆಶ್ ಆಗಿರುತ್ತೆ. ಹಣನೂ ಹಾಗೆಯೇ, ಅದು ಯಾವಾಗಲೂ ಸರ್ಕ್ಯುಲೇಟ್ ಆಗಿರೋದಕ್ಕೆ ಇಷ್ಟಪಡೋದು. ಹಣನ ನಾವು ಕರೆನ್ಸಿ ಅಂತೀವಿ. ಈ ಪದ ಬಂದಿರೋದೇ ಕರೆಂಟ್ ಶಬ್ದದಿಂದ. ಕರೆಂಟ್ ಅಂದರೆ ಹರಿಯೋದು, ಪ್ರವಾಹ ಅಂತ, ಅಂದರೆ ಚಲನೆಯಲ್ಲಿರಬೇಕು ಅಂತ.
ಸೊ ಹಣ ನಿಮ್ಮ ಹತ್ರ ಬರಬೇಕು ಅಂದರೆ ಅದನ್ನು ಹರಿಯೋದಕ್ಕೆ ಬಿಡಬೇಕು. ಬಟ್ ಒಂದು ಷರತ್ತನ್ನು ಹಾಕಿ, ಅಂದರೆ ಒಂದು ಕಂಡೀಷನನ್ನು ಹಾಕಿ ನೀವು ಹರಿಯೋದಕ್ಕೆ ಬಿಡಬೇಕು. ಇವತ್ತಿನ ವಿಷಯನೇ ಈ ಕಂಡೀಷನ್ನು ಏನು ಅನ್ನೋದು. ಹಾಗಾದರೆ ಆ ಮಾತು ಯಾವುದು, ಏನನ್ನು ನಾವು ಹೇಳಬೇಕು? ಇದನ್ನು ಒಂದು ಮಂತ್ರದ ಹಾಗೆ ನಾವು ಹೇಳ್ತಾ ಇರಬೇಕಾ? ಯಾವಾಗೆಲ್ಲ ಹಣವನ್ನು ಸ್ಪೆಂಡ್ ಮಾಡ್ತೀವೋ ಅದಕ್ಕೆ ಮೊದಲು ಆ ಹಣವನ್ನು ನೋಡ್ತಾ ಮನಸ್ಸಲ್ಲೇ ಹೇಳ್ಕೋಬೇಕು. ಹೇಳುವಾಗ ಸಂಪೂರ್ಣವಾಗಿ ಶ್ರದ್ಧೆ, ನಂಬಿಕೆ ಮತ್ತು ಪಾಸಿಟಿವ್ ಮೈಂಡ್ಸೆಟ್ಟಿಂದ ಹೇಳಬೇಕು. ಹಾಗಾದರೆ ಯಾವುದಾ ಮಂತ್ರ ಅಂದರೆ, ಇದ್ಯಾವುದು ಸಂಸ್ಕೃತದ ಮಂತ್ರ ಅಲ್ಲ, ನಾವು ದಿನ ಬೆಳಗಾದರೂ ಯೂಸ್ ಮಾಡುವಂಥ ಕನ್ನಡದ ಪದಗಳು. ಅಂದರೆ ಥ್ಯಾಂಕ್ ಯು ಫ್ರೆಂಡ್, ಅಂದರೆ ಧನ್ಯವಾದಗಳು ಫ್ರೆಂಡ್. ಹೋಗು, ಸಮಾಜಕ್ಕೆ ಒಳ್ಳೆಯದನ್ನು ಮಾಡು, ದೇಶದ ಸೇವೆಯನ್ನು ಮಾಡು, ಆ್ಯಂಡ್ ನಿನ್ನೆಲ್ಲ ಫ್ರೆಂಡ್ಸ್ಗಳನ್ನು ಕರ್ಕೊಂಡು ಮತ್ತೆ ನನ್ನ ಹತ್ರ ಬೇಗ ವಾಪಸ್ಸು ಬಂದುಬಿಡು. ನೀವು ಯಾವಾಗೆಲ್ಲ ಹಣವನ್ನು ಕೊಡ್ತಿರೋ ಆ ಸಮಯದಲ್ಲಿ 1 ಸೆಕೆಂಡ್ ಸಾಕು ಇದನ್ನು ಹೇಳ್ಕೊಳ್ಳೋದಕ್ಕೆ. ಅಂದರೆ ಥ್ಯಾಂಕ್ ಯು ಫ್ರೆಂಡ್, ಹೋಗು, ಸಮಾಜಕ್ಕೆ ದೇಶಕ್ಕೆ ಒಳ್ಳೆಯದನ್ನು ಮಾಡು, ಸೇವೆಯನ್ನು ಮಾಡು, ಆ್ಯಂಡ್ ನಿನ್ನೆಲ್ಲ ಫ್ರೆಂಡ್ಸನ್ನು ಕರ್ಕೊಂಡು ಮತ್ತೆ ನನ್ನ ಹತ್ರ ಬೇಗ ವಾಪಸ್ ಬಂದುಬಿಡು. ಕೇಳ್ತಾ ಇದ್ರೆ ಫೂಲಿಶ್ನೆಸ್ ಅನ್ನಿಸ್ತಿದ್ಯಾ? ಇದೇನಿದು ಫೂಲಿಶ್ನೆಸ್ ಅಲ್ವಾ, ಇದು ಸ್ಟುಪಿಡಿಟಿ ಅಲ್ವಾ, ಈ ಥರ ಏನು ಹೇಳ್ಕೋಬೇಕು ಅಂತ? ಅಲ್ಲ, ಇದರ ಹಿಂದೆ ಇರೋವಂಥ ಒಂದು ಸೈನ್ಸು ಮತ್ತು ಸೈಕಾಲಜಿ ಆಫ್ ಮನಿ ಸೇರಿರೋವಂಥ ಶಕ್ತಿ ಇದೆಯಲ್ಲ, ಅದು ಅಪಾರವಾದದ್ದು. ಇದನ್ನು ಡಿಕೋಡ್ ಮಾಡಿ ನೋಡೋಣ. ಇದನ್ನು ಡಿಕೋಡ್ ಮಾಡೋದಾದರೆ ಮೊದಲನೇ ಪದ ನಾವೇನು ಹೇಳ್ತೀವಿ? ಥ್ಯಾಂಕ್ ಯು. ನೀವು ಖರ್ಚು ಮಾಡುವಾಗ ಥ್ಯಾಂಕ್ಸ್ ಹೇಳಿದ್ರೆ ನೀವು ನಿಮ್ಮ ಮೈಂಡನ್ನ ನ್ಯೂರೋಲಾಜಿಕಲ್ ವೈರಿಂಗನ್ನು ಚೇಂಜ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಯೂಶುವಲ್ ಆಗಿ ನೀವು ಹಣನ ಸ್ಪೆಂಡ್ ಮಾಡುವಾಗ ನಿಮ್ಮ ಮೈಂಡು ಒಂದು ಸ್ಕ್ಯಾರ್ಸಿಟಿನ ಫೀಲ್ ಮಾಡಿರುತ್ತೆ. ಅಯ್ಯೋ, ಹಣ ಕಡಿಮೆ ಆಗ್ತಿದೆಯಲ್ಲ, ಹೋಗ್ತಾ ಇದೆಯಲ್ಲ, ನನ್ನಿಂದ ದೂರ ಹೋಗ್ತಿದೆಯಲ್ಲ ಅಂತ. ಥ್ಯಾಂಕ್ಸ್ ಹೇಳಿದಾಗ ಸ್ಕ್ಯಾರ್ಸಿಟಿಯಿಂದ ಸಮೃದ್ಧಿ ಕಡೆಗೆ, ಅಂದರೆ ಅಬಂಡೆನ್ಸ್ ಕಡೆಗೆ ಎನರ್ಜಿ ಶಿಫ್ಟ್ ಆಗುತ್ತೆ. ಯಾಕೆ ನೀವು ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ ಅಂದರೆ, ನಿಮಗೆ ಖರ್ಚು ಮಾಡುವಂಥ ಕೆಪಾಸಿಟಿ ಇದೆ, ನೀವು ಅಬಂಡೆಂಟ್ ಆಗಿದ್ದೀರಾ ಅಂತ ನೀವು ಯೂನಿವರ್ಸ್ಗೆ ತೋರಿಸ್ತಾ ಇರ್ತೀರಾ. ಎಷ್ಟೋ ಜನಕ್ಕೆ ಖರ್ಚು ಮಾಡೋದಕ್ಕೆ, ಏನಾದರೂ ತಗೊಳ್ಳೋದಕ್ಕೆ ಶಕ್ತಿ ಇರೋದಿಲ್ಲ. ಸೊ ನೀವು ಥ್ಯಾಂಕ್ಸ್ ಹೇಳಿದಾಗ ಯೂನಿವರ್ಸ್ಗೆ ವೈಬ್ರೇಷನ್ ಹೋಗುತ್ತೆ, ನೀವು ಅಬಂಡೆನ್ಸ್ ಆಗಿದ್ದೀರಾ. ಯಾರು ಅಬಂಡೆಂಟ್ ಮೈಂಡ್ಸೆಟ್ಟನ್ನು ಇಟ್ಕೊಂಡಿರ್ತಾರೋ ಅವರಿಗೆ ಯೂನಿವರ್ಸ್ ಇನ್ನೂ ಜಾಸ್ತಿ ಕೊಡ್ತಾ ಹೋಗುತ್ತೆ. ಗ್ರ್ಯಾಟಿಟ್ಯೂಡ್ ಫ್ರೀಕ್ವೆನ್ಸಿ ಇದೆಯಲ್ಲ, ಅದು ಹಣವನ್ನು ಅಟ್ರಾಕ್ಟ್ ಮಾಡುವಂಥ ಒಂದು ಹೈಯೆಸ್ಟ್, ಒಂದು ಫಾಸ್ಟೆಸ್ಟ್ ಫ್ರೀಕ್ವೆನ್ಸಿ ಸ್ನೇಹಿತರೆ. ನೀವು ನೆಕ್ಸ್ಟ್ ಕಮಾಂಡ್ ಏನು ಕೊಡ್ತಾ ಇದ್ದೀರಾ? ಹೋಗು, ಸಮಾಜಕ್ಕೆ ದೇಶಕ್ಕೆ ಒಳ್ಳೆಯ ಸೇವೆಯನ್ನು ಮಾಡು. ಇದು ತುಂಬಾ ರೆವಲ್ಯೂಷನರಿ ವಿಚಾರ. ಇದು ಹಣಕ್ಕೆ ಒಂದು ಒಳ್ಳೆಯ ಉದ್ದೇಶದ ಒಂದು ಕಮಾಂಡನ್ನು ನೀವು ಕೊಡ್ತಾ ಇರ್ತೀರಾ. ಯಾವಾಗಲೂ ಹೇಳ್ತಾ ಇರ್ತೀರಲ್ವಾ, ಮುಂಚೆ ಎಲ್ಲ ಹೇಳ್ತಾ ಇದ್ರು ಹಣ ಕೈಯಲ್ಲಿನ ಒಂದು ಕೊಳೆ ಇದ್ದ ಹಾಗೆ, ಎಲ್ಲ ಕೆಟ್ಟ ಕೆಲಸಕ್ಕೂ ಹಣನೇ ಕಾರಣ, ಶ್ರೀಮಂತರೆಲ್ಲ ಕೆಟ್ಟೋರು. ಬಟ್ ಯಾವಾಗ ನೀವು ಹೋಗು, ದೇಶಕ್ಕೋಸ್ಕರ ಸಮಾಜಕ್ಕೋಸ್ಕರ ಸೇವೆ ಮಾಡು ಅಂತ ಹೇಳ್ತಿರೋ, ಇದು ಅದರ ಉದ್ದೇಶವನ್ನು ಪವಿತ್ರ ಮಾಡಿಬಿಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ಒಂದು 1,000 ರೂಪಾಯಿನೋ 2,000 ರೂಪಾಯಿನೋ ಹಾಲಿನವ್ರಿಗೋ ಅಥವಾ ತರಕಾರಿಯವ್ರಿಗೋ ಕೊಡ್ತಾ ಇದ್ರೆ, ನೀವು ಅಂದ್ಕೊಳ್ಳಿ ಅದರಿಂದ ಅವನು ತನ್ನ ಮಕ್ಕಳ ಸ್ಕೂಲ್ ಫೀಸನ್ನು ಕಟ್ತಾ ಇದ್ದಾನೆ, ಮನೆಯವರ ಊಟಕ್ಕೆ ಖರ್ಚು ಮಾಡ್ತಿದ್ದಾನೆ, ಮನೆಯವರ ಆರೋಗ್ಯಕ್ಕೆ ಮೆಡಿಸಿನ್ಗೆ ಖರ್ಚು ಮಾಡ್ತಾ ಇದ್ದಾನೆ ಅಂತ. ಸೊ ನಿಮ್ಮ ಹಣ ಇನ್ನೊಬ್ಬರ ಜೀವನವನ್ನು ನಡೆಸ್ತಾ ಇರುತ್ತೆ ಅಲ್ಲಿ. ಸೊ ಈ ಭಾವನೆ ಇಟ್ಟುಕೊಂಡ್ರೆ ನೀವು ದಾನಿ ಆಗ್ತೀರಾ, ಕೊಡುವ ಕೈ ಆಗ್ತೀರಾ. ಪ್ರಕೃತಿ ನಿಯಮನೇ ಇದು, ಕೊಡುವವರ ಕೈ ಯಾವಾಗಲೂ ಮೇಲಿರುತ್ತೆ ಅನ್ನೋದು. ಸೊ ಕೊಡಬೇಕು ಅಂದರೆ ನಮ್ಮ ಹತ್ರ ಫಸ್ಟ್ ಇರಬೇಕಲ್ವಾ. ಹಾಗಾಗಿ ನೀವು ಯೂನಿವರ್ಸ್ಗೆ ನಾನು ಅಬಂಡೆಂಟ್ ಆಗಿದ್ದೀನ ಅಂತ ತೋರಿಸ್ತಾ ಇದ್ದೀರಾ. ನೀವು ಹಣವನ್ನು ಕೊಡುವಾಗ ಸೇವೆಯ ಭಾವನೆಯಿಂದ ಕೊಟ್ಟರೆ ಅದು ಒಂದು ಹೈ ಫ್ರೀಕ್ವೆನ್ಸಿಯನ್ನು ಒಂದು ರಿಲೀಸ್ ಮಾಡಿಬಿಡುತ್ತೆ. ಆ ಹಣ ಎಲ್ಲಿಗೆ ಹೋದರೂ ನಿಮಗೆ ಒಂದು ಒಳ್ಳೆ ಬ್ಲೆಸ್ಸಿಂಗ್ಸನ್ನು ಅದು ತಂದು ಕೊಡ್ತಾ ಇರುತ್ತೆ. ನೆಕ್ಸ್ಟ್ ಹೇಳ್ತೀರಾ, ನಿನ್ನೆಲ್ಲ ಫ್ರೆಂಡ್ಸ್ನ ಕರ್ಕೊಂಡು ನನ್ನ ಹತ್ರ ವಾಪಸ್ ಬಾ. ಇದು ತುಂಬಾ ಇಂಪಾರ್ಟೆಂಟ್ ಮಾತು. ಇದೊಂದು ಕಮ್ಯಾಂಡು. ಇದನ್ನು ನೀವು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಮತ್ತು ನಿಮ್ಮ ಕ್ವಾಂಟಮ್ ಫೀಲ್ಡ್ಗೆ ಕೊಡ್ತಾ ಇದ್ದೀರಾ. ಹಣ ಹೋಗೋದಕ್ಕೆ ಪರ್ಮಿಷನ್ ಕೊಟ್ರಿ, ಅದು ನೆಸಸರಿ ಆಗಿತ್ತು. ಯಾಕೆಂದರೆ ಎಕ್ಸ್ಪೆನ್ಸಸ್ ಮಾಡೋದು, ಖರ್ಚು ಮಾಡೋದು ನೆಸಸರಿ ಥಿಂಗ್ಸ್ಗೆ ತುಂಬ ನೆಸಸರಿ ಆಗಿರುತ್ತೆ. ಆದರೆ ಅದು ಪರ್ಮನೆಂಟಾಗಿ ನೀವು ಕಳಿಸ್ತಾ ಇಲ್ಲ, ಅದಕ್ಕೆ ಒಂದು ಇನ್ವಿಟೇಷನ್ ಕೊಟ್ರಿ. ಏನಂತ? ನಿನ್ನ ನಿಜವಾದ ಮನೆ ನಾನು. ನೀನು ಎಲ್ಲೇ ಹೋದರೂ ಒಳ್ಳೆ ಕೆಲಸವನ್ನು ಮಾಡಿ ನಿನ್ನ ಸ್ನೇಹಿತರೊಟ್ಟಿಗೆ, ಅಂದರೆ ಇನ್ನೂ ಹಲವಾರು ದುಡ್ಡಿನ ನೋಟುಗಳನ್ನು, ಕರೆನ್ಸಿಯನ್ನು ಕರ್ಕೊಂಡು ಮತ್ತೆ ನನ್ನ ಹತ್ರನೇ ರಿಟರ್ನ್ ಬಾ ಅಂತ. ಇದು ಮಲ್ಟಿಪ್ಲಿಕೇಶನ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಎಲ್ಲ ಧಾರ್ಮಿಕ ಗ್ರಂಥಗಳಲ್ಲೂ ಏನು ಹೇಳಲಾಗಿದೆ? ನೀನು ಏನನ್ನು ಬಿತ್ತುತ್ತೀಯ ಅದನ್ನು 1000 ಪಟ್ಟು ಬೆಳಿತೀಯ ಅಂತ. ಈ ವಾಕ್ಯ ಆ ಒಂದು ಹಣದ ಬೀಜವನ್ನು ಬಿತ್ತುವ ಒಂದು ಮಂತ್ರ ಆಗತ್ತೆ. ಇದನ್ನು ಬರೀ ಬಾಯಲ್ಲಿ ಹೇಳ್ಬಿಟ್ರೆ ಆಗ್ಬಿಡುತ್ತಾ? ಇಲ್ಲ, ಶಬ್ದಗಳು ಒಂದು ಟ್ರಿಗರ್ ಅಷ್ಟೇ. ನಿಜವಾದ ಮಂತ್ರ ನಿಮ್ಮ ಫೀಲಿಂಗ್ಸು, ಬಿಲೀಫು, ಎಮೋಷನ್ಸು. ಬಾಯಲ್ಲಿ ಮಾತ್ರ ಹೇಳ್ಬಿಟ್ಟು ಒಳಗೊಳಗೆ ಅಯ್ಯೋ ಖರ್ಚಾಯ್ತಲ್ಲಪ್ಪ, ಇಷ್ಟೊಂದು ದುಡ್ಡು ಹೋಯ್ತಲ್ಲಪ್ಪ ಅಂತ ನೀವು ಕೊರಗಿದ್ರೆ ಏನೂ ಯೂಸ್ ಆಗಲ್ಲ.
ನಂಬಿಕೆ ಇಟ್ಟು ಇದನ್ನ ನೀವು ಮಾಡಬೇಕು. ಒಬ್ಬ ರಾಜ ತನ್ನ ಒಂದು ಸೈನಿಕರಿಗೆ ಹೇಗೆ ಕಮಾಂಡ್ ಕೊಡ್ತಾನೆ ಹಾಗೆ ಕೊಡಬೇಕು. ರೈತ ಹೇಗೆ ತನ್ನ ಕೈಯಲ್ಲಿರೋ ಬೀಜಗಳನ್ನ ಭೂಮಿಗೆ ಖುಷಿಯಿಂದ ಹಾಕ್ತಾನೆ. ಅವನು ಬೀಜಗಳನ್ನ ಭೂಮಿಗೆ ಬಿತ್ತುವಾಗ ಅಯ್ಯೋ ಬೀಜಗಳು ನನ್ನ ಕೈಯಲ್ಲಿರೋದೆಲ್ಲ ಹೋಯ್ತಲ್ಲಪ್ಪ, ನನ್ನ ದುಡ್ಡು ಹೋಯ್ತಲ್ಲಪ್ಪ ಅಂತ ಅಳ್ತಾನ? ಇಲ್ಲ. ನಗ್ನಗ್ತಾ ಅವನು ಒಳ್ಳೆ ಭಾವನೆಯಿಂದ ಬಿತ್ತುತ್ತಾನೆ. ಈ ಒಂದು ಬೀಜ ಭೂಮಿಯೊಳಗೆ ಹೋಗಿ ದೊಡ್ಡ ಮರವಾಗಿ ನನಗೆ ಇದರ ತರನೇ ಇನ್ನು 1000 ಪಟ್ಟು ಜಾಸ್ತಿ ನನಗೆ ಬೀಜಗಳನ್ನ ತಂದುಕೊಡುತ್ತೆ, ಅಂದ್ರೆ ಫಸಲನ್ನ ತಂದುಕೊಡುತ್ತೆ ಅನ್ನೋ ಖುಷಿಯಿಂದ ಅವನು ಆ ಬೀಜವನ್ನ ಭೂಮಿಗೆ ಹಾಕ್ತಾನೆ. ಖರ್ಚು ಮಾಡೋದು ಒಂಥರ ಬೀಜವನ್ನ ಭೂಮಿಯಲ್ಲಿ ಬಿತ್ತಿದ ಹಾಗೆ. ಊಟಕ್ಕೆ, ಬಟ್ಟೆಗೆ, ಹೆಲ್ತ್ಗೆ ಖರ್ಚು ಮಾಡಿದಾಗ, ಎಜುಕೇಶನ್ಗೆ ಖರ್ಚು ಮಾಡಿದಾಗ, ನಿಮ್ಮ ಜೀವನಕ್ಕೆ, ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡ್ತಿದ್ದೀರಾ ಅನ್ನೋ ಭಾವನೆಯಿಂದ ನೀವು ಯಾವಾಗ ಮಾಡ್ತೀರಾ, ಆ ಒಂದು ನಂಬಿಕೆ ನಿಮಗೆ ಮಲ್ಟಿಪ್ಲೈ ಆಗಿ ಆ ಹಣವನ್ನ ವಾಪಸ್ ತಂದುಕೊಡುತ್ತೆ. ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮಲ್ಲಿ ಮೊದಲಿದ್ದ ಒಂದು ಭಯ ಇದೆಯಲ್ಲ ಅದು ಇರೋದಿಲ್ಲ. ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ಯಾವಾಗ ಹಣವನ್ನ ಕೊಡುವಾಗ ನೀವು ಏನಾದರೂ ಖರೀದಿ ಮಾಡುವಾಗ ಹೇಳ್ಕೋಬೇಕು, ಥ್ಯಾಂಕ್ ಯು ಫ್ರೆಂಡ್, ಈಗ ಹೋಗು ಬೇರೆಯವರಿಗೆ ಒಳ್ಳೆಯದನ್ನು ಮಾಡು, ನಂತರ ನಿನ್ನೆಲ್ಲ ಹಲವಾರು ಸ್ನೇಹಿತರೊಟ್ಟಿಗೆ ನನ್ನ ಹತ್ರ ವಾಪಸ್ ಬಾ. ನಾನು 500 ಕೊಡ್ತಾ ಇದ್ದೀನಿ, 50,000ವಾಗಿ ನನ್ನ ಹತ್ರ ವಾಪಸ್ ಬಾ ಅಂತ ನೀವು ಹೇಳ್ಕೋಬೇಕಾಗತ್ತೆ. ನಂಬಿಕೆ ಇಡಿ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗ್ತಾ ಬರುತ್ತೆ. ಈ ಥರ ಹೇಳ್ತಾ ಇದ್ರೆ ಮುಖದಲ್ಲಿ ಸಮಾಧಾನದ ಒಂದು ನಗು ಬರುತ್ತೆ, ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ, ಎಲ್ಲ ಕಡೆ ಪಾಸಿಟಿವ್ ಎನರ್ಜಿನ ಕಳಿಸ್ತೀರಾ. ನೆನ್ಪಿಡ್ಕೊಳ್ಳಿ, ಹಣ ಅನ್ನೋದು ಒಂದು ಪವರ್ಫುಲ್ ಎನರ್ಜಿ. ಅದು ಪಾಸಿಟಿವ್ ಮೈಂಡ್ ಸೆಟ್ ಇರೋರ ಹತ್ರ ಮಾತ್ರ ಇರೋದಕ್ಕೆ ಇಷ್ಟಪಡುತ್ತೆ. ಡಿಜಿಟಲ್ ಪೇಮೆಂಟ್ ಮಾಡುವಾಗಲೂ ಅಷ್ಟೇ ಸ್ಕ್ರೀನ್ಶಾಟ್ನ ಅಮೌಂಟ್ ನೋಡ್ಬಿಟ್ಟು ಈಗೇನೆ ಹೇಳಿ ಸಕ್ಸಸ್ಫುಲ್ ಅಂತ ಅದು ಬಂದಾಗ ತಥಾಸ್ತು ಅಂತ ಹೇಳ್ಕೊಳ್ಳಿ. ಇದನ್ನ ಸ್ಪಿರಿಚುವಲ್ ಮನಿ ಲ್ಯಾಂಡ್ರಿಂಗ್ ಅಂತ ನಾವು ಹೇಳ್ತೀವಿ. ಯಾವ ಹಣ ಸ್ಕ್ಯಾರ್ಸಿಟಿ, ಫಿಯರಿಂದ ಮಲಿನ ಆಗಿತ್ತೋ ಈಗ ಅದು ಇಂತಹ ಒಂದು ಒಳ್ಳೆ ಉದ್ದೇಶದಿಂದ, ಹೈ ಕಮಾಂಡಿಂದ ಪವಿತ್ರ ಆಗಿರುತ್ತೆ. ನೀವಿದನ್ನ ಚಾರ್ಜ್ ಮಾಡಿರ್ತೀರ. ಬಟ್ ನೆನ್ಪಿಡ್ಕೊಳ್ಳಿ, ಡೌಟ್ ಇರಬಾರ್ದು. ಎಲ್ಲರೂ ಹೇಳ್ಬೋದು, ಹೀಗೆ ಹೇಳಿ ಹೇಳಿ ನಾವು ಹಣನ ಕೊಡ್ತಿದ್ರೆ, ಖರ್ಚು ಮಾಡ್ತಾ ಇದ್ರೆ ಎಲ್ಲರೂ ಶ್ರೀಮಂತರಾಗ್ತಿದ್ರಲ್ವಾ ಅಂತ. ಯಾಕಾಗಿಲ್ಲ ಅಂದರೆ ಈ ಒಂದು ಡೌಟ್ಫುಲ್ ನೆಗೆಟಿವ್ ಮೈಂಡ್ ಸೆಟ್ಟಿಂದಾನೆ. ಬಿಕಾಸ್ ಹಣ ಒಂದು ಪವರ್ಫುಲ್ ಎನರ್ಜಿ. ಅದು ನೆಗೆಟಿವ್ ಮೈಂಡ್ ಸೆಟ್ ಹತ್ರ ಸುಳಿಯೋದು ಇಲ್ಲ. ನೆಗೆಟಿವ್ ಎನರ್ಜಿ ಇದ್ದರೆ ಅದು ಹತ್ರನೂ ಬರಲ್ಲ. ಎಲ್ಲಿ ನೆಗೆಟಿವ್ ಫ್ರೀಕ್ವೆನ್ಸಿ ಇರುತ್ತೆ ಅಲ್ಲಿಂದ ಅದು ಡಿಸ್ಟ್ರಾಕ್ಟ್ ಆಗಿ ದೂರ ಹೋಗುತ್ತೆ, ದೂರನೇ ಉಳ್ಕೊಂಡ್ಬಿಡುತ್ತೆ. ಸ್ಟಾರ್ಟಿಂಗಲ್ಲಿ ನಿಮಗೆ ನಂಬಿಕೆ ಬರಲಿಲ್ಲ ಅಂದ್ರೂ ಕೂಡ ಇದನ್ನು ಒಂದು ಗೇಮ್ ಥರ ನೀವು 21 ಡೇಸ್ ನೀವು ಮಾಡಿ ನೋಡಿ. ಯಾಕೆಂದರೆ ಗೇಮ್ ಆಡುವಾಗ ನಾವು ತುಂಬ ಒಂದು ಮಜಾಯಿಂದ ಖುಷಿಯಿಂದ ಆಡ್ತೀವಲ್ವಾ, ಅದರ ರಿಸಲ್ಟು ನಿಧಾನವಾಗಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ತಿಳ್ಕೊಳ್ಳಿ, ಬ್ರಹ್ಮಾಂಡ ಒಂದು ಜಾದುಗರಿದ್ದಂಗೆ, ಅದು ನಮ್ಮ ಫ್ರೀಕ್ವೆನ್ಸಿ ಮೇಲೇ ವರ್ಕ್ ಮಾಡೋದು. ಯಾವಾಗ ನೀವು ಇದನ್ನು ಹೇಳ್ತಾ ಇರ್ತೀರಾ, ನಮ್ಮ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಂದರೆ ರ್ಯಾಸ್ ಅಂತ ನಾವೇನು ಹೇಳ್ತೀವಿ, ನಿಮಗೆ ಹೊಸ ಹೊಸ ಅವಕಾಶಗಳನ್ನ ತೋರಿಸುತ್ತೆ, ಲಾಭದ ಕಡೆ ಕೆಲಸ ಮಾಡಿಸುತ್ತೆ, ಸ್ಕ್ಯಾರ್ಸಿಟಿ ಮೈಂಡಿಂದ ಅಬಂಡೆಂಟ್ ಮೈಂಡ್ ಸೆಟ್ಗೆ ತೊಗೊಂಡು ಹೋಗುತ್ತೆ. ನೀವು ಖರ್ಚು ಮಾಡಿರೋ ಹಣ ನಿಮಗೆ ಮಲ್ಟಿಪ್ಲೈ ಆಗಿ ನಿಮ್ಮ ಹತ್ರ ವಾಪಸ್ ಬರುತ್ತೆ.